ಬೋಂಡಾ ಬಜ್ಜಿ ತಿಂತಾನೆ ಇರ್ತೀವಿ, ಆದರೆ ಈ ಸೊಪ್ಪಿನ ಪಕೋಡನ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಕ್ರಿಸ್ಪಿ ಆ್ಯಂಡ್ ಹೆಲ್ತಿ. ಫಸ್ಟ್ ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಜೀರಿಗೆನ ಕೋರ್ಸ್ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳಿ. ಮೇನ್ ಇಂಗ್ರೀಡಿಯೆಂಟ್ ಸೊಪ್ಪಿಗೆ ಸೊಪ್ಪು ಎಷ್ಟು ಬೋಂಡ ಮಾಡ್ತೀರಾ ಅಷ್ಟು ಸೊಪ್ಪಿಗೆ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಪೇಸ್ಟು, ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಚಿಟಿಕೆ ಸಾಕು ಹಾಕಿ ಎಲ್ಲನೂ ಚೆನ್ನಾಗಿ ಫಸ್ಟು ಎಲ್ಲ ಹಿಟ್ಟು ಸೊಪ್ಪಿನ ಸಮೇತ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಸೊಪ್ಪಲ್ಲಿರುವಂಥ ನೀರಿನ ಅಂಶನೇ ಅದರಲ್ಲಿ ಬಿಟ್ಕೊಳ್ತಾ ಹೋಗುತ್ತೆ. ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ಬೇರೆ ಬೋಂಡದ ಥರ ನೀವು ಜಾಸ್ತಿ ನೀರು ಹಾಕೋ ಹಾಗಿಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಅದರಲ್ಲೇ ಈ ಥರ ಗಟ್ಟಿಗೆ ಕಲಿಸ್ಕೊಂಡು ಕಾದಿರೋ ಎಣ್ಣೆಗೆ ನೀವು ಬೋಂಡ ಹಾಕ್ತಾ ಹೋದರೆ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಸೊಪ್ಪು ಯಾರ್ಯಾರು ಮಕ್ಕಳು ತಿನ್ನಲ್ಲ, ನಮ್ಮ ಮನೇಲಿ ಬಸ್ಸಾರು ತಿನ್ನಲ್ಲ, ಸೊಪ್ಪು ತಿನ್ನಲ್ಲ, ಕಾಳು ತಿನ್ನಲ್ಲ ಅನ್ನೋರಿಗೆ ಈ ರೀತಿಯಾಗಿ ಬೋಂಡ ಮಾಡಿಕೊಡಿ. ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಸೇಮ್ ಈರುಳ್ಳಿ ಪಕೋಡ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ಪದೇ ಅದೇ ಪ್ಲೇನ್ ಬಜ್ಜಿ, ಬೋಂಡ, ಮೆಣಸಿನ್ಕಾಯಿ, ಆಲೂಗಡ್ಡೆ ತಿಂದರೆ ಬೋರ್ ಆಗಿದ್ದರೆ ಈ ಒಂದು ಪಕೋಡನ ನೀವು ಟ್ರೈ ಮಾಡ್ಕೊಳ್ಳಿ. ಪದೇ ಸಾಯಂಕಾಲಕ್ಕೆ ಈ ಬೋಂಡನ ಟ್ರೈ ಮಾಡ್ತಾನೆ ಇರ್ತೀರ. ಟ್ರೈ ಮಾಡಿ ನನಗೆ ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸ್ಕೊಳ್ಳಿ. ಎಷ್ಟು ಕ್ರಿಸ್ಪಿಯಾಗಿ ಬರ್ತಾಯಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸಿಕ್ಕಾಬಟ್ಟೆ ಕ್ರಿಸ್ಪಿ ಆಚೆಯಿಂದ ಒಳಗಡೆಯಿಂದ ಮೆತ್ತಿಗೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ.